ಅದ್ಭುತವಾದ ವೈಜ್ಞಾನಿಕ ಆವಿಷ್ಕಾರಕ್ಕಾಗಿ ಅತ್ಯುನ್ನತವಾದ ಬುದ್ಧಿಜೀವಿಗಳು ಸ್ವಯಂ ಬಂಧಿತ ಕೈದಿಗಳಂತೆ ಹಗಲು ರಾತ್ರಿಗಳನ್ನೂ ಲೆಕ್ಕಿಸದೆ ಕೆಲಸ ಮಾಡುತ್ತಿದ್ದ ದಿನಗಳವು. ಆ ಇಡೀ ಲ್ಯಾಬ್ನಲ್ಲಿ ಇದ್ದ ಪ್ರತಿ ಜೀವಿಯು ಕಾಯ ವಾಚ ಮನಸ ಅಂದುಕೊಂಡ ಕೆಲಸ ಕೈಗೂಡಬೇಕೆಂದು ಆಶಿಸುತ್ತಾ ಕೆಲಸ ಮಾಡುತ್ತಿದ್ದರು. ಕೆಲಸದ ಒತ್ತಡ ಅವರಲ್ಲಿರುವ ಎಲ್ಲಾ ಚೈತನ್ಯವನ್ನು ಹೀರಿ ಹಾಕುತ್ತಿತ್ತು. ಆ ಒತ್ತಡವನ್ನೂ ಲೆಕ್ಕಿಸದೆ ಕಾರ್ಯನಿರತರಾಗಿರಲು ಕಾರಣವಾದದ್ದು ಅವರಿಗೆ ವಿಜ್ಞಾನದೆಡೆಗೆ ಇದ್ದ ಪ್ರೀತಿಯನ್ನೂ ಮೀರಿದ ಒಬ್ಬ ವ್ಯಕ್ತಿಯೆಡೆಗಿನ ಪ್ರೀತಿ ಹಾಗೂ ಗೌರವವಾಗಿತ್ತು. ಸರ್ ಒಳಗೆ ಬರ್ಬೋದಾ? ಕಮಿನ್. ಹೇಳಿ ಡಾಕ್ಟರ್ ಅಯ್ಯರ್. ಸರ್ ಇದು ಹೊಸ ನ್ಯೂಕ್ಲಿಯರ್ ಮಿಸೈಲ್ ಬ್ಲೂ ಪ್ರಿಂಟ್. ಕೂತ್ಕೊಳ್ಳಿ. ಓ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಡಾಕ್ಟರ್ ಅಯ್ಯರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಸರ್ ನೆಕ್ಸ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೀವಿ. ಫಸ್ಟ್ ಫೇಸ್ ಕಂಪ್ಲೀಟ್ ಆಗಿದೆ. ಓ, ದಟ್ಸ್ ಗ್ರೇಟ್. ಸರ್ ಇವತ್ತು ನಾನೊಂಚೂರು ಬೇಗ ಹೊರಡ್ಬೇಕಿತ್ತು ಸರ್. ಏನ್ ವಿಶೇಷ ಡಾಕ್ಟರ್ ಅಯ್ಯರ್? ಸರ್ ನಮ್ಮ ಮನೆ ಹತ್ರ ಒಂದು ಹೊಸ ಎಕ್ಸಿಬಿಷನ್ ನಡೀತದೆ ಸರ್. ನನ್ನ ಮಗಳನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕಿದೆ. ಏನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್ ಎಟ್ ಆಲ್ ಡಾಕ್ಟರ್ ಅಯ್ಯರ್. ಯು ಕ್ಯಾನ್ ಲೀವ್ at 5:30. 5:30 ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಯ್ಯೋ ದೇವ್ರೆ, 8:30 ಆಗೋಯ್ತು. ಬಾಸ್ ಎಲ್ಲೋದ್ರು? ಶ್ರೀಜಾ ಮಗಳಲ್ಲಿ ಯಾಕೆ ನಮಗ್ ಗೊತ್ತಿಲ್ಲ. ಸಂಜೆ ನನ್ನ ಬಾಸ್ ಬಂದು ಮಗನ್ ಕರ್ಕೊಂಡು ಹೋದ್ರಲ್ಲ. 5:15 ಹೊರಡಬೇಕಿದ್ದ ಡಾಕ್ಟರ್ ಅಯ್ಯರ್ ತಮ್ಮ ಕೆಲಸದಲ್ಲಿ ತಲ್ಲೀನರಾಗಿ ಮಗಳಿಗೆ ಕೊಟ್ಟ ಮಾತನ್ನು ಮರೆತಿರುತ್ತಾರೆ. ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ಏನ್ ವಿಷಯ? ನಿಮ್ ಯಜಮಾನರು ಮಗುನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹೌದು. ನಿಮ್ ಯಜಮಾನ ಕೆಲಸ ಮಾಡ್ತಿರೋ ರೀತಿ ನೋಡಿದ್ರೆ ಎಷ್ಟೊಂದಾದ್ರೂ ಮನೆ ಬರಲ್ಲ ಅಂತ ಕಾಣುತ್ತೆ. ಈ ಮಗುನ ನಾನೇ ಹೊರಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಪುಟ್ಟಿ, ಇವಾಗ ಅಪ್ಪ ಬರೋ ಗೊತ್ತಾಗುತ್ತೆ. ಈ ಅಕ್ಕ ನಿನ್ನ ಕರ್ಕೊಂಡು ಹೋಗ್ತಾರೆ. ನಮ್ ಬಾಸ್ ಬಂದ್ ಕರ್ಕೊಂಡು ಹೋದ್ರಾ? ಒಬ್ಬ ತಂದೆಯಾಗಿ ನನ್ ಮಗು ಸಂತೋಷಕ್ಕೋಸ್ಕರ ನಾನ್ ಮಾಡ್ಬೇಕಾಗಿರೋ ಕೆಲ್ಸನ ನಮ್ ಬಾಸ್ ಜ್ಞಾಪಕ ಇಟ್ಕೊಂಡ್ ಬಂದ್ ಮಾಡಿದ್ದಾರೆ. ಇಂಥ ಬಾಸ್ನ ನಾನು ಪಡ್ಕೊಳ್ಳೋದಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ. ಇಂಥ ಬಾಸ್ನ ಇಡೀ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಅಧಿಕಾರವೆಂಬುದು ಆಡಂಬರವೂ ಅಲ್ಲ, ದಬ್ಬಾಳಿಕೆಯೂ ಅಲ್ಲ. ಅದು ಮಾನವ ಸಂಬಂಧಗಳ ಮೌಲ್ಯಗಳ ಅರಿವು. ಹೀಗೆ ನಂಬಿದ್ದ ಈ ನಮ್ಮ ಬಾಸ್ ಅವಾಲ್ ಫಕೀರ್ ಜೈನುಲಬ್ದೀನ್ ಅಬ್ದುಲ್ ಕಲಾಂ.